ನಾಳೆಯಿಂದ ಪಲ್ಲಾಪುರ ಕಾಲೋನಿಯ ಶ್ರೀ ಭಯಂಕರ ಮರಗಮ್ಮ ದೇವಿಯ 5ನೇ ಜಾತ್ರಾ ಮಹೋತ್ಸವ ಕಲಬುರಗಿ ನಗರದ ಆಳಂದ ರಸ್ತೆಯ ರಾಣೇಜಪೀರ ದರ್ಗಾ ಎದುರುಗಡೆ ಇರುವ ಪಲ್ಲಾಪುರ ಕಾಲೋನಿಯ ಶ್ರೀ ಭಯಂಕರ ಮರಗಮ್ಮ ದೇವಿಯ 5ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು ಭಕ್ತರಿಗೆ ದೈವಿ ಅನುಗ್ರಹ ಪ್ರಾಪ್ತಿಯ ಮಹಾಪರ್ವವಾಗಲಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯಾಳಕರ್ ತಿಳಿಸಿದರು. ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಮಹೋತ್ಸವವು ಮಾರ್ಚ್ 30 ಮತ್ತು 31, 2025ರಂದು ನೆರವೇರಲಿದ್ದು ಭಕ್ತಾದಿಗಳಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಮಾರ್ಚ್ 30, 2025 ಬೆಳಗ್ಗೆ 7 ಗಂಟೆಗೆ ಗರ್ಭಗುಡಿಯ ಮೇಲಿನ ಕಳಸ ಪೂಜೆ, ಸಾಯಂಕಾಲ 6 ಗಂಟೆಗೆ ಹೋಮ ಹವನ ಕಾರ್ಯಕ್ರಮ, ರಾತ್ರಿ 7 ಗಂಟೆಗೆ ದೇವಿಯ ಹೇಳಿಕೆ, ಭಕ್ತರಿಗೆ ಪ್ರಸಾದ ವಿತರಣೆ, ರಾತ್ರಿ 9 ಗಂಟೆಗೆ ದೀಪ ಉದ್ಘಾಟನೆ, ರಾತ್ರಿ 9:30ರಿಂದ ಮರಗಮ್ಮ ದೇವಿಯ ಆಟಗಳು, ಭಜನಾ ಕಾರ್ಯಕ್ರಮ ರಾತ್ರಿಯಿಂದ ಬೆಳಗಿನವರೆಗೆ. ಮಾರ್ಚ್ 31, 2025 ದಾಸೋಹ ಸೇವೆ, ಗಣ್ಯರ ಉಪಸ್ಥಿತಿ. ಈ ಜಾತ್ರಾ ಮಹೋತ್ಸವಕ್ಕೆ ಪರಮ ಪೂಜ್ಯ ಶ್ರೀ ವೆಂಕಟೇಶ ಮಹಾರಾಜರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಶಾಸಕರಾದ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಭಾಗವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ನೀಲಕಂಠರಾವ್ ಮೂಲಗೆ, ಶ್ರೀ ಕಾಶಿ ವಿಶ್ವನಾಥ ಕಾಳಿಕಾದೇವಿ, ಶ್ರೀ ಸವಿತಾದೇವಿ ಅಂಬಾಭವಾನಿ, ಶ್ರೀ ರತನ್ ಪೂಜಾರಿ, ಶ್ರೀ ಮುರಾರಿ ಪೂಜಾರಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಲಿದ್ದಾರೆ. ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸುವ ಮಹತ್ವದ ಜವಾಬ್ದಾರಿಯನ್ನ ಶ್ರೀ ದತ್ತು ಹಯಾಳಕರ್ ಮತ್ತು ಅವರ ತಂಡ ನಿರ್ವಹಿಸಲಿದ್ದಾರೆ. ಭಕ್ತಾದಿಗಳಿಗೆ ಆಹ್ವಾನ. ಶ್ರೀ ಭಯಂಕರ ಮರಗಮ್ಮ ದೇವಿಯ ಪೂಜಾರಿ ಶ್ರೀ ವೆಂಕಟೇಶ ಮಹಾರಾಜರು ಹಾಗೂ ಜಾತ್ರಾ ಆಯೋಜಕರು ಎಲ್ಲಾ ಭಕ್ತಾದಿಗಳು ಈ ಪವಿತ್ರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ವಿನಂತಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವದ ಧಾರ್ಮಿಕ ಉತ್ಸಾಹವನ್ನ ಅನುಭವಿಸಲು ಆಹ್ವಾನಿತರಾಗಿದ್ದಾರೆ. ನಮಸ್ಕಾರ, ಎಲ್ಲರಿಗೆ ಧನ್ಯವಾದಗಳು. ನಾನು ವೆಂಕಟೇಶ ಪೂಜಾರಿ. ನಾನು ಮರಗಮ್ಮ ತಾಯಿದು ಈಗ 5ನೇ ಜಾತ್ರಾ ವಸ್ತುವೆ. ನಾವು ರಾಣೇಶ್ವರ ದರ್ಗಾ ಎದುರುಗಡೆ ಜಾತ್ರಾ ನಡೆಸ್ತೇವೆ. 30 ತಾರೀಕು 4ನೇ ತಿಂಗಳ 2025. ಎಲ್ಲರೂ ನಮ್ಮ ಭಕ್ತರುಗಳು, ಎಲ್ಲರೂ ಹಿರಿಯರುಗಳು, ಎಲ್ಲರೂ ಸಣ್ಣವರು, ಪುಟ್ಟವರು, ದೊಡ್ಡವರು, ಎಲ್ಲರೂ ಗುರುಗಳು, ಎಷ್ಟು ನಮ್ದು ಎಲ್ಲ ಇದರದಾಗ ಎಲ್ಲರೂ ನಮ್ದು ತಾಯಿ ಬಲಿ ಬಂದು ಎಲ್ಲರೂ ಸೇರ್ಪಡೆ ಆಗ್ಬೇಕಂತ ನಾನು ಎಲ್ಲರಿಗೆ ಕೇಳ್ಕೊತೀನಿ. ಎಲ್ಲರೂ ನಮ್ಮ ಆಜು ಬಾಜುದವ್ರು ಅಧ್ಯಕ್ಷರು ಕುಂತಾರ, ಮತ್ತು ಇವರು ಸಂಘಟನೆದವ್ರು ಕುಂತಾರ, ಎಲ್ಲರೂ ಅಮ್ಮವ್ರು ಕುಂತಾರ. ಇವ್ರೆಲ್ಲರಿಗೆ ಧನ್ಯವಾದಗಳು. ಎಲ್ಲರೂ ಬರ್ಬೇಕಂತೇಳಿ ನಾನು 2 ಮಾತು ಕೇಳ್ತೀನಿ. ಈಗ ಮುಂದೆ ವಿಶೇಷ ಏನು ಹೇಳ್ಬೇಕಂದ್ರಪ್ಪ, ಎದರ ಒಂದು ಖಣಿ ಅದ ಭಾಳ ದೊಡ್ಡದು. ಆ ಖಣಿ ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 250 ಟ್ರಿಪ್ ಒಂದು ಮುರುಮ್ಬೇಕಾಗದು. ಆ ಟ್ರಿಪ್ ಹೋದರ್ಸ ನಮ್ಮ ಶಾಸಕರು ಬಂದು ಹೇಳಿದ್ರು, ಮಾಡ್ತೀನಿ ರೀ ಅಪ್ಪರೇ, ನಾನು ಏನದ ನಾವು ಮೂಡಿಸಿ ಅಂತ ಹೇಳಿದ್ರು. ಅಂದ್ರೆ ಈ 1 ವರ್ಷ ಆಯ್ತು ಅಂದ್ರೆ ಬಿ ಏನು ಅವ್ರ ಕೈಲಿಂದ ಇದು ಆಗಿಲ್ಲ. ಈಗ ಮುಂದೆ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಿಗೆ ಕೇಳ್ಕೊತೀನಿ. ಎಲ್ಲರೂ ಬಂದು 5 ಪ್ರಸಾದ ತಗೋಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ. ಜೈ ಮಾ, ಜೈ ಜಗದಂಬ. 30 ತಾರೀಕಿನಿಂದ 2 ದಿವಸ. ಫಸ್ಟ್ ಮರಗಮ್ಮದ ಆಟ 7ರಿಂದ, ಮತ್ತೆ 9ರಿಂದ 30 ತಾರೀಕು, ಮತ್ತು 9ನೇ ತಾರೀಕು ಅಂದ್ರೆ ಮರಗಮ್ಮದ ಆಟ. ಸಾಯಂಕಾಲ 7ರಿಂದ 5 ಸವಾರಿ, ಮತ್ತು ನಂತರ ಕಾರ್ಯಕ್ರಮ. 9ರ ನಂತರ ಕಾರ್ಯಕ್ರಮ ಎಷ್ಟು 11 ಮತ್ತು 11ನೇ ನಂತರ ಅಂದ್ರೆ ಭಜನಿ ಮುಂಜಾನೆ 6 ಮತ್ತು ಸಾಯಂಕಾಲ ಅನ್ನ ಪ್ರಸಾದ ಅವ್ರವ್ರು ಹಿರಿಯ ಇರ್ತದ. ಎಲ್ಲ ಗೆಳಗರ್ತರು ಬರೋರು ಹೋಗೋರು, ಎಲ್ಲ ಗುರುಗಳು ಎಲ್ಲರೂ ಬರೋರು ಇರ್ತಾರೆ, ದೊಡ್ಡವ್ರು ಎಲ್ಲರೂ ಬಂದು ಹೋಗ್ತಾರ. ಆ ತಾಯಿದೆಲ್ಲ ಶರಣ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಎಲ್ಲರಿಗೂ ಕೇಳ್ಕೊತೀವಿ. ಇದು ರಾಣೇಶ್ವರ ದರ್ಗಾ ಎದುರುಗಡೆ ಪಲ್ಲಾಪುರ ಕಾಲಿನಾಗ. ಎಲ್ರಿಗೂ ನಮಸ್ಕಾರ. ನಮ್ಮ ಗುರುಗಳು ಪೂಜಾರಿ, ಈ ಮರಗಮ್ಮ ದೇವಸ್ಥಾನ ಇಲ್ಲಿ 30 ತಾರೀಕು ಜಾತ್ರೆ ಮಹೋತ್ಸವ ಇದೆ. ಎಲ್ಲರೂ ಬರಬೇಕು. ಅನ್ನ ಪ್ರಸಾದ ಇದೆ. ಆಯ್ತು, ನೀರಿಂದು ಸ್ವಲ್ಪ ಅಲ್ಲಿ ತಕ್ಲೀಫ್ ಇದೆ. ನೀರಿಂದು ಬಹಳ ಹೈರಾಣ ಇದೆ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ನೀರು ತರ್ತಾರೆ ಮುತ್ತರು. ಎಲ್ಲ ಗಾಡಿಯಲ್ಲಿ ಕೊಡದಲ್ಲಿ ಹೊತ್ಕೊಂಡು ತರ್ತಾರೆ. ನೀರಿನ ವ್ಯವಸ್ಥೆ ಯಾರು ನೋಡ್ತಾ ಇಲ್ಲ. ದಯವಿಟ್ಟು ಬೋರ್ ಹೊಡಿಸ್ಬೇಕು. ಅಲ್ಲಿ ಎಲ್ಲ ಬಾತ್ರೂಮ್ದು ಅದು ಟಾಯ್ಲೆಟ್ ಬಹಳ ಹೈರಾಣ ಇದೆ ಅಲ್ಲಿ. ಅದ್ರ ಸಲಕ್ಕೆ ಕಳಕಳಿಯಿಂದ ಕೇಳ್ತಾ ಇದ್ದೀನಿ ನಿಮ್ಗೆ, ಮುತ್ತರ್ದು ಗುಡಿ ಸೇವೆ ಸ್ವಲ್ಪ ಮುಂದಕ್ಕೆ ತೊಗೊಂಬರ್ರಿ, ಎಲ್ಲ ಸೇವೆ ಮಾಡ್ರಿ. ಏನಪ್ಪಾ ಅಂತಂದ್ರೆ 30 ತಾರೀಕು ಜಾತ್ರೆ ಇದೆ. ಆಯ್ತು, ನೀರಿನ ವ್ಯವಸ್ಥೆ ಮಾಡಿದ್ರೆ ಬಹಳ ಪುಣ್ಯ ಆಗುತ್ತೆ ನಿಮ್ಗೆ.
ನಾವು ಒಂದು 5 ವರ್ಷ ಐತಿ ಮುತ್ತರ್ಸ ಗುರುಗಳು ಸರಿ ನಾವು ಸೇವಾ ಓಡಾಡ್ತಾ ಇದ್ದು ಅವ್ರದ್ದು ಎಷ್ಟು ಕಷ್ಟ ಅಂತ ನಾವು ನಮಗೂ ಬರ್ತಾ ಇದೆ ಗೊತ್ತಿದೆ. ದಯವಿಟ್ಟು ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ರಿ. ಅದೊಂದು 5 ಎಕರೆ ಒಂದು ಅರ್ಧ ಎಕರೆ ಕಣಿ ಇದೆ. ಆ ಕಣಿ ತುಂಬಿಬಿಟ್ರೆ ಹಾವು ಚೇಳು ನಾಳೆ ಯಾರು ಪಬ್ಲಿಕ್ ಬಂದ್ರೆ ಅಲ್ಲಿ ಯಾರು ಕುಂದ್ರಲಕ್ಕ ವ್ಯವಸ್ಥೆ ಇಲ್ಲ. ಅದಕ್ಕೆ ಮುಚ್ಕೊಂಡು ಅದ್ರ ಗಾರ್ಡನ್ ಮಾಡಿ ತಾಯಿ ಬೋರಲ್ ಹಾಕ್ಸಿ ಚಂದ ಬೆಳೆಸ್ಬೇಕು. ಆ ತಾಯಿ ಮರಗಮ್ಮ ಭಯಂಕರ ಮರಗಮ್ಮ ದೇವಸ್ಥಾನ ಕಾಳಿ ರುದ್ರಾವತಾರ ಇದೆ. ದಯವಿಟ್ಟು ಎಲ್ಲರೂ ಬಂದು ಅದನ್ನ ದೇವರ ವ್ಯವಸ್ಥೆ ಮಾಡಿಬಿಟ್ರೆ ನಿಮ್ಗೆ ಧನ್ಯವಾದ ಮಾಡಿಬಿಡ್ತೀನಿ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ನಮ್ಮ ವೆಂಕಟೇಶ್ ಮಹಾರಾಜರು ಒಂದು ಮರಗಮಾಯಿ ದೇವರ ಜಾತ್ರೆಯನ್ನು ಅದ್ದೂರಿಯಾಗಿ ಕೊಡಬೇಕು ಜನರಿಗೆ. ಜನಕ್ಕೆಲ್ಲ ಒಳ್ಳೇದಾಗಬೇಕು, ಗ್ರಾಮಸ್ಥರು ಕೂಡ ಒಳ್ಳೇದಾಗಬೇಕು ಅಂತ ಒಂದು ಪಣ ತಟ್ಟಿಗೆ 5 ವರ್ಷದಿಂದ ಸತತ ಇವರು ಜಾತ್ರೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಇವರು ಎಲ್ಲಿ ಒಂದು ಮನಸ್ಸಿಗೆ ನೋವಾಗಿದೆಯಪ್ಪ ಅಂದ್ರೆ, ಫಸ್ಟ್ ಏನೋ ಜಾತ್ರೆ ಮಾಡಿದಾಗ ಅವರು ಅಸ್ತವ್ಯಸ್ತಂದ್ರೆ ಯಾರು ಕೂಡ ಅವರಿಗೆ ಸಪೋರ್ಟ್ ಮಾಡಿಲ್ಲ. ಸ್ವಂತ ಅವ್ರ ಮನೆಯವರು ಅವ್ರಿಂದ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಮಾಡ್ತಾನೆ ಅವರು ಬಂದು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವ್ರ ನವೀನ ಸಂಗತಿ ಏನಂದ್ರೆ, ಅಲ್ಲಿ ಇವರಿಗೆ ಮನೆಯಲ್ಲಿ ಗ್ರಾಮಸ್ಥರಿಗೆ ಏನಪ್ಪಾ ಅಂದ್ರೆ ಮರಗಮಾಯಿ ದೇವಸ್ಥಾನ ಇರುತ್ತದೆ. ಅಲ್ಲಿ ಅದ್ರ ಎದುರುಗಡೆನೆ ಒಂದು ಸುಮಾರು ಅರ್ಧ ಎಕರೆ ಗಣಿ ಇದೆ. ಆ ಗಣಿಯಲ್ಲಿ ಹುಲ್ಲು, ಮಳೆ ನೀರು, ನಾಲಿ ನೀರು, ಚರಂಡಿ ಎಲ್ಲ ನೀರು ಬಂದಲ್ಲಿ ಇರ್ತದ. ಅದೇ ರೀತಿಯಾಗಿ ನಮ್ಮ ಲಾಸ್ಟ್ ಟೈಮಲ್ಲಿ ಇದೇ ಜಾತ್ರೆಗೆ ನಮ್ಮ ಅಲ್ಲಂಪು ಪಾಟೀಲ್ ಕೂಡ ಅವ್ರು ಬಂದಿದ್ರು. ಅದು ನೀಲ್ಕಂಠರಾವ್ ಮೂಲಿಗೆ ಸರ್ ಕೂಡ ಬಂದಿದ್ರು. ನಾವು ಲಾಸ್ಟ್ ಟೈಮ್ ಕರ್ಕೊಂಡು ಬಂದಲ್ಲಿ ಇರ್ತದ. ಅದೇ ರೀತಿಯಾಗಿ ನಮ್ಮ ಲಾಸ್ಟ್ ಟೈಮಲ್ಲಿ ಇದೇ ಜಾತ್ರೆಗೆ ನಮ್ಮ ಅಲ್ಲಂಪು ಪಾಟೀಲ್ ಕೂಡ ಅವ್ರು ಬಂದಿದ್ರು. ಅದು ನೀಲ್ಕಂಠರಾವ್ ಮೂಲಿಗೆ ಸರ್ ಕೂಡ ಬಂದಿದ್ರು. ನಾವು ಲಾಸ್ಟ್ ಟೈಮ್ ಕರ್ಕೊಂಡೋಗಿ ಶಾಸಕರು ಕೂಡ ತೋರಿಸಿದೀವಿ. ಶಾಸಕರೇ ನೋಡ್ರಿ, ಇಲ್ಲೆಲ್ಲ ಗ್ರಾಮಸ್ಥರು ಓಡಾಡ್ತಾರ, ಮಕ್ಕಳೆಲ್ಲ ಓಡಾಡ್ತಾರ, ಮತ್ತೆ ಪ್ರತಿ ವರ್ಷ ಜಾತ್ರೆ ಕೂಡ ಇರ್ತದ. ಈ ಜಾತ್ರೆಯಲ್ಲಿ ಬರೋ ಜನಗಳಿಗೆಲ್ಲ ತೊಂದರೆ ಆಗ್ಲಾಗತ್ತದ. ದಯವಿಟ್ಟು ಏನಾದ್ರು ನಿಮ್ಗೆ ಯಾವ್ದಾದ್ರು ಬಜೆಟ್ ಅಲ್ಲಿ ಇದು ಏನದ ಕಣಿ ಒಂದು 40 ಟ್ರಿಪ್ 3 ಮಾರ್ಕ್ಸಿ ಸ್ವಲ್ಪ ಲೆವೆಲ್ ಮಾಡಿಸ್ಕೊಟ್ರೆ ಎಲ್ಲರಿಗೂ ಗ್ರಾಮಸ್ಥರಿಗೂ ಹಾಗೂ ಜಾತ್ರೆ ಮಾಡಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ಸುಮಾರು ಅಲಂಪ ಪಡ್ಲಿ ಕೂಡ ಹೇಳಿದೀವಿ. ಮತ್ತೆ ಉತ್ತರ ಮತಕ್ಷೇತ್ರ ಶಾಸಕರಿಗೆ ಕನಿಷ್ಠ ಫಾತಿಮಾ ಮೇಡಮ್ ಅವ್ರಿಗೆ ಕೂಡ ಹೇಳಿದೀವಿ. ಮತ್ತೆ ನಿಲ್ಕೊಂಡು ಎಲ್ಲ ಸುಮಾರು ಶಾಸಕರು ಕೂಡ ಇಲ್ಲಿ ತರ ಭೇಟಿಯಾಗಿದ್ದೀವಿ. ಈ ಸರಿ ಜಾತ್ರೆಯಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಬೆಳಿಗ್ಗೆ 7 ಗಂಟೆಗೆ ವಿಶೇಷವಾಗಿ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ತಾಯಿ ಬಲ್ಲಿ ಒಂದು ಒಳ್ಳೆ ಹೋಮ ಪೂಜೆ ಇರುತ್ತದೆ ಬೆಳಗ್ಗೆ 7 ಗಂಟೆಗೆ. ಸಾಯಂಕಾಲ ಮತ್ತೆ ಚಿಂಚೋಳಿ ತಾಲೂಕಲ್ಲಿಂದ ಮರಗಮಾಯಿ ಭಕ್ತರು ಒಂದು 5 ಜನ ಮರಗಮಾಯಿ ಆಟ ಆಡ್ತಾರೆ. ಎಷ್ಟು ಗಂಟೆಯಿಂದ 6 ಗಂಟೆಯಿಂದ 8 ಗಂಟೆವರೆಗೆ. ಆ ಸಂದರ್ಭದಲ್ಲಿ ಮಧ್ಯೆ 7 ಗಂಟೆಗೆ ಇದೇ ನಮ್ಮ ವೆಂಕಟೇಶ್ ಮಹಾರಾಜರು ಪೂಜಾರಿ ಅವರು 7 ಗಂಟೆಗೆ ಗದಿಗೆ ಮೇಲೆ ಕುಂತು ಹೇಳಿ ಕೇಳಂತ ಕೆಲಸ ಕೂಡ ಅವತ್ತಿನ ಮಾಡ್ತಾರೆ. ಆಮೇಲೆ 8 ಗಂಟೆಗೆ ಏನಿದು ಒಂದು 8 ಹಲಿಗೆ 4 ಡೊಳ್ಳು ಕೂಡ ಅವತ್ತು ಬಂದು ಚಿಂಚೋಳಿಯವರು ಏನು ಮರಗಮ್ಮನ ಆಟ ಆಡ್ತಾರ, ಅದು ವಿಶೇಷ. ಮರಗಮ್ಮನ ಆಯಿ ರೂಪ ಯಾವ ತರ ಇರ್ತದೆ, ಭಯಂಕರ ರೂಪ ಅಂತ ಏನ್ ಕೊಟ್ಟಿದ್ರೆ ಟೈಟಲ್, ಆ ಟೈಟಲ್ ಏನಪ್ಪ ಅನ್ನಂದ್ರ ಅಲಿಗೆ ಮುಖಾಂತರ ಒಂದು ಕಳಸ ತಲೆ ಮೇಲೆ ಇಟ್ಕೊಂಡು ಹಿಂಗ ಓಡಾಡಿ ಆಡೋಂತ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾರ. ಅದೇ ರೀತಿಯಾಗಿ ಅಲ್ಲಂಪುರ ಪಾಟೀಲ್ ಅವರು ಉದ್ಘಾಟಕರಾಗಿ 9 ಗಂಟೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಂಪುರ ಪಾಟೀಲ್ ಹಾಗೂ ನಿಲ್ಕಂಠ ಮೂಲೆ ಅವತ್ತು 9 ಗಂಟೆಗೆ ಹಂಗ ಅವ್ರು ಬಂದು ಉದ್ಘಾಟನೆ ಮಾಡಿ ಹೋಗ್ತಾರೆ. ಅದೇ ರೀತಿಯಾಗಿ ಅದೇ 9 ಗಂಟೆ ಸಂದರ್ಭದಲ್ಲಿ ಅವ್ರು ಬಂದು ಹೋದ್ಮೇಲೆ ಅನ್ನ ಪ್ರಸಾದ ಸ್ಟಾರ್ಟ್ ಆಗ್ತದ. ಹೋಳಿಗೆ ಇರ್ತದೆ, ಸೀರಾ ಇರ್ತದ, ಬಗರ ಅನ್ನ ಜಾಲ್ಚ ಊಟ ಇರ್ತದ. ಆ ನಂತರ 9 ಗಂಟೆ ಸ್ಟಾರ್ಟ್ ಆಗಿದ್ದು ಮರಗಮ್ಮನ ಆಟ ಸ್ಟಾರ್ಟ್ ಆಗಿದ್ದು ಸುಮಾರು 11 ಗಂಟೆಗೆ ಮುಗಿದೋಗ್ತದ. ಅದು 11 ಗಂಟೆ ಮುಗಿದೋದ್ರ ಶಾಬರ್ಲಿಂದ ಅಲ್ಲಿ ಅವರು ಮರಗಮ್ಮ ಪೂಜಾರಿ ಮತ್ತೆ ಕಾಳಿಕಾ ಮಾತಾ ಪೂಜಾರಿ ಇವರೆಲ್ಲರೂ ಒಂದು ಒಟ್ಟಾಗಿ ಪ್ರತಿ ವರ್ಷ ಬರೋದನ್ನ ನೋಡಿವಿ ನಾವು. 5 ವರ್ಷ ಕೂಡ ಅಲ್ಲೇ ಇರ್ತೀವಿ. ಅವರು ಬಂದು 11 ಗಂಟೆ ಸ್ಟಾರ್ಟ್ ಮಾಡ್ತಾರ ಭಜನಿ. ಆ ತಾಯಿಯ ರೂಪದಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಆ ಗ್ರಾಮಸ್ಥರು ಇರುವಂತ ಜನಗಳಿಗೆ ಯಾರಿಗೂ ಒಳ್ಳೇದಾಗ್ಲಿ ಅದಂತ ಒಂದು ರೂಪದಲ್ಲಿ ಬೆಳಿಗ್ಗೆ ರಾತ್ರಿ 12 ಗಂಟೆ 11 ಗಂಟೆ ಸ್ಟಾರ್ಟ್ ಮಾಡ್ತಾರ. ಬೆಳಗ್ಗೆ 4 ಗಂಟೆವರೆಗೆ ಅವ್ರು ಭಜನಿ ಸ್ಟಾರ್ಟ್. ಅಂದ್ರೆ ಇಡೀ ದಿನ ಕಾರ್ಯಕ್ರಮ ನಡೀತದ. ಅದ್ರ ಮಧ್ಯದಲ್ಲಿ ಕೂಡ ಸಿಂಗಿಂಗ್ ಕೂಡ ಇರ್ತದ, ಡ್ಯಾನ್ಸಿಂಗ್ ಕೂಡ, ಕಾಳಿಗಲ್ಲಿನ ಡ್ಯಾನ್ಸರ್ ಬರ್ತಾ ಇದಾರೆ, ಮತ್ತೆ ಇಲ್ಲಿಯ ಸಿಂಗಿಂಗ್. ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಯಾರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಜಾತ್ರಾ ಮಹೋತ್ಸವನೂ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಜನರಸ್ತಿಗೂ ಒಂದು ಖುಷಿ ಪಡೋಂತ ಒಂದು ಈ ರೀತಿ
ನಮ್ಮ ಈ ಕಾರ್ಯಕ್ರಮ ಅಧ್ಯಕ್ಷರು ಒಂದು ಖುಷಿಲಿಂದ ಒಂದು ನಡೆಸ್ಕೊಟ್ರ. ದಯವಿಟ್ಟು ನಮ್ಮ ವಿನಂತಿ ಏನಪ್ಪಾ ಅಂದ್ರ ಹಾಗೂ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ